ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. 6ನೇ ತರಗತಿಯ ಭೂಗೋಳ ಅಧ್ಯಯನ 10 ಗ್ಲೋಬ್ ಮತ್ತು ನಕ್ಷೆಗಳು. ಅಂದ್ರೆ ಈ ಒಂದು ಅಧ್ಯಯನದ ಕುರಿತಾಗಿ ಒಂದು 15 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಗ್ಲೋಬ್ ಎಂದರೆ ಏನು? ಎ. ಭೂಮಿಯ ಸಮತಟ್ಟಾದ ಚಿತ್ರ. ಬಿ. ಭೂಮಿಯ ಮಾದರಿ ಗೋಳ. ಸಿ. ರಾಜ್ಯದ ನಕ್ಷೆ. ಡಿ. ಅಟ್ಲಾಸ್ ಪುಸ್ತಕ. ಹೇಳ್ರಿ, ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಭೂಮಿಯ ಮಾದರಿ ಗೋಳ. ಓಕೆ, ಎರಡನೇ ಪ್ರಶ್ನೆ, ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ? ಎ. ಭೂಗೋಳಶಾಸ್ತ್ರ. ಬಿ. ಪುರಾತತ್ವಶಾಸ್ತ್ರ. ಸಿ. ನಕ್ಷೆಶಾಸ್ತ್ರ. ಡಿ. ಖಗೋಳಶಾಸ್ತ್ರ. ಏನ್ ಹೇಳ್ರಿ, ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನವನ್ನು ಏನೆಂದು ಕರೀತಾರಪ್ಪ ಅಂದ್ರ ನಕ್ಷೆಶಾಸ್ತ್ರ. ಓಕೆ, ಸಿ ಸರಿಯಾದ ಆನ್ಸರ್. ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ, ವಿವಿಧ ನಕ್ಷೆಗಳ ಸಂಗ್ರಹವಿರುವ ಪುಸ್ತಕವನ್ನು ಏನೆಂದು ಕರೆಯುತ್ತಾರೆ? ಗ್ಲೋಬ್, ಅಟ್ಲಾಸ್, ಚಾರ್ಟ್, ಸೂಚಿ. ಯಾವ್ದು ಹೇಳ್ರಿ? ಅಟ್ಲಾಸ್. ಅಂದ್ರೆ ವಿವಿಧ ನಕ್ಷೆಗಳ ಸಂಗ್ರಹವಿರುವ ಪುಸ್ತಕವನ್ನು ಅಟ್ಲಾಸ್ ಎಂದು ಕರೀತಾರೆ. ಓಕೆ, ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಗ್ಲೋಬ್ನ ಉಪಯೋಗವಾಗಿದೆ? ಎ. ಭೂಮಿಯ ಆಕಾರವನ್ನು ತಿಳಿಯಲು. ಬಿ. ಕಥೆಗಳನ್ನು ಓದಲು. ಸಿ. ಗಣಿತ ಲೆಕ್ಕ ಮಾಡಲು. ಡಿ. ಪತ್ರ ಬರೆಯಲು. ಯಾವ್ದು ಹೇಳ್ರಿ ಸರಿಯಾದ ಆನ್ಸರು? ಭೂಮಿಯ ಆಕಾರವನ್ನು ತಿಳಿಯಲು ಗ್ಲೋಬ್ನ ಉಪಯೋಗವಾಗಿದೆ. ಓಕೆ, ನೆಕ್ಸ್ಟ್ ಐದನೇ ಪ್ರಶ್ನೆ, ವಿಶಾಲ ಪ್ರದೇಶವನ್ನು ತೋರಿಸುವುದು ಯಾವ ನಕ್ಷೆ? ವಿಶಾಲ ಪ್ರದೇಶವನ್ನು ತೋರಿಸುವುದು ಯಾವ ನಕ್ಷೆ? ಎ. ದೊಡ್ಡ ಪ್ರಮಾಣದ ನಕ್ಷೆ. ಬಿ. ಸ್ವರೂಪ ನಕ್ಷೆ. ಸಿ. ಸಣ್ಣ ಪ್ರಮಾಣದ ನಕ್ಷೆ. ಡಿ. ಕಂದಾಯ ನಕ್ಷೆ. ಯಾವ್ದು ಹೇಳ್ರಿ ಸರಿಯಾದ ಉತ್ತರ? ಸಣ್ಣ ಪ್ರಮಾಣದ ನಕ್ಷೆ. ಸಿ ಸರಿಯಾದ ಆನ್ಸರ್. ಸಣ್ಣ ಪ್ರಮಾಣದ ನಕ್ಷೆ ಆಗಿರುತ್ತೆ. ಆರನೇದು, ರಾಜಕೀಯ ನಕ್ಷೆಯಲ್ಲಿ ಮುಖ್ಯವಾಗಿ ಏನನ್ನು ತೋರಿಸಲಾಗುತ್ತದೆ? ಪರ್ವತಗಳು, ನದಿಗಳು, ರಾಜ್ಯ ಮತ್ತು ದೇಶಗಳ ಗಡಿಗಳು, ಮಳೆ ಪ್ರಮಾಣ. ರಾಜಕೀಯ ನಕ್ಷೆಯಲ್ಲಿ ಮುಖ್ಯವಾಗಿ ಏನನ್ನು ತೋರಿಸಲಾಗುತ್ತದೆ? ಪ್ರಶ್ನೆ ನೋಡಿ, ಓಕೆನಾ? ಯಾವುದಪ್ಪ ಅಂದ್ರೆ ಇಲ್ಲಿ ರಾಜ್ಯ ಮತ್ತು ದೇಶಗಳ ಗಡಿಗಳು ಆಗುತ್ತದೆ. ಓಕೆನಾ? ಈ ಒಂದು ರಾಜಕೀಯ ನಕ್ಷೆಯಲ್ಲಿ ಮುಖ್ಯವಾಗಿ ರಾಜ್ಯ ಮತ್ತು ದೇಶಗಳ ಗಡಿಗಳನ್ನು ತೋರಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಏಳನೇ ಪ್ರಶ್ನೆ, ನಕ್ಷೆಯಲ್ಲಿನ ಎನ್ ಅಥವಾ ಉತ್ತರ ಬಾಣ ಯಾವುದನ್ನು ಸೂಚಿಸುತ್ತದೆ? ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು. ಎನ್ ಅಂದ್ರ ಅಥವಾ ಉತ್ತರ ಬಾಣ. ಓಕೆನಾ? ಎನ್ ಅಥವಾ ಉತ್ತರ ಬಾಣ. ಎನ್ ಅಂದ್ರೆ ಏನ್ ಹೇಳ್ರಿ? ಇಂಗ್ಲಿಷ್ ನಲ್ಲಿ ನಾರ್ತ್. ಇಂಗ್ಲಿಷ್ ನಲ್ಲಿ ನಾರ್ತ್ ಅಂದ್ರೆ ಕನ್ನಡದಲ್ಲಿ ಏನಾಗುತ್ತೆ? ಇದು ನಾರ್ತು ಉತ್ತರ. ಸೊ ಇಲ್ಲಿ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಉತ್ತರ ದಿಕ್ಕು. ಓಕೆನಾ? ನಾರ್ತ್ ಅಂದ್ರೆ ಉತ್ತರ, ಉತ್ತರ ಅಂದ್ರೆ ನಾರ್ತ್. ಓಕೆ, ಎಂಟನೇ ಪ್ರಶ್ನೆ, ನಕ್ಷೆಯಲ್ಲಿ ಜಲಭಾಗಗಳನ್ನು ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ತೋರಿಸುತ್ತಾರೆ? ನಕ್ಷೆಯಲ್ಲಿ ಜಲಭಾಗವನ್ನು ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ತೋರಿಸುತ್ತಾರೆ? ಹಸಿರು, ನೀಲಿ, ಹಳದಿ, ಕಂದು. ಸರಿಯಾದ ಆನ್ಸರ್ ಯಾವ್ದು ಹೇಳ್ರಿ? ನೀಲಿ. ಜಲಭಾಗವನ್ನು ನೀಲಿಯ ಬಣ್ಣದಲ್ಲಿ ತೋರಿಸುತ್ತಾರೆ. ಓಕೆ, ಅದೇ ರೀತಿಯಾಗಿ 9ನೇ ಪ್ರಶ್ನೆ, ನಕ್ಷೆಯಲ್ಲಿನ ಎರಡು ಸ್ಥಳಗಳ ನಡುವಿನ ದೂರವನ್ನು ತಿಳಿಯಲು ಯಾವುದನ್ನು ಬಳಸುತ್ತಾರೆ? ಸೂಚಿ, ಶೀರ್ಷಿಕೆ, ಪ್ರಮಾಣ, ಬಣ್ಣ. ನೋಡ್ರಿ, ಪ್ರಶ್ನೆ ಇನ್ನೊಂದ್ಸಲ ಓದಿಕೊಳ್ಳಿ. ಓಕೆನಾ? ಈಜಿ ಕ್ವಶನ್ ಇದಾವೆ ಇವು. ನಕ್ಷೆಯಲ್ಲಿ ಎರಡು ಸ್ಥಳಗಳ ನಡುವಿನ ದೂರವನ್ನು ತಿಳಿಯಲು ಯಾವುದನ್ನು ಬಳಸುತ್ತಾರೆ? ಯಾವ್ದು ಹೇಳ್ರಿ? ಪ್ರಮಾಣ. ಸಿ ಸರಿಯಾದ ಆನ್ಸರ್. ಪ್ರಮಾಣ ಅಥವಾ ಸ್ಕೇಲ್ ಅಂತಾರೆ. 10ನೇ ಪ್ರಶ್ನೆ,
ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುದಕ್ಕೆ ಸಹಾಯ ಮಾಡುತ್ತವೆ? ಕತೆ ಬರೆಯಲು, ಸ್ಥಳದ ನಿಖರ ಸ್ಥಾನ ತಿಳಿಯಲು, ಚಿತ್ರ ಬಿಡಿಸಲು, ಜನಸಂಖ್ಯೆ ಎಣಿಸಲು. ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುದಕ್ಕೆ ಸಹಾಯ ಮಾಡ್ತವೆ ಹೇಳ್ರಿ? ಸ್ಥಳದ ನಿಖರ ಸ್ಥಾನ ತಿಳಿಯಲು ಸಹಾಯ ಮಾಡುತ್ತವೆ. ಓಕೆ. ಅದೇ ರೀತಿಯಾಗಿ 11ನೇ ಪ್ರಶ್ನೆ, ನಕ್ಷೆಯಲ್ಲಿರುವ ಚಿಹ್ನೆಗಳು ಮತ್ತು ಬಣ್ಣಗಳ ಅರ್ಥವನ್ನು ತಿಳಿಸುವ ಭಾಗ ಯಾವುದು? ಪ್ರಮಾಣ, ಶೀರ್ಷಿಕೆ, ಸೂಚಿ, ಅಕ್ಷಾಂಶ. ನಕ್ಷೆಯಲ್ಲಿರುವ ಚಿಹ್ನೆಗಳು ಮತ್ತು ಬಣ್ಣಗಳ ಅರ್ಥವನ್ನು ತಿಳಿಸುವ ಭಾಗ ಯಾವುದು? ಯಾವ್ದು ಹೇಳ್ರಿ? ಸೂಚಿ. ಓಕೆನಾ? 12ನೇ ಪ್ರಶ್ನೆ, ನೈಸರ್ಗಿಕ ನಕ್ಷೆಯಲ್ಲಿ ಕೆಳಗಿನ ಯಾವುದು ತೋರಿಸಲಾಗುತ್ತದೆ? ನೈಸರ್ಗಿಕ ನಕ್ಷೆಯಲ್ಲಿ ಕೆಳಗಿನ ಯಾವುದು ತೋರಿಸಲಾಗುತ್ತದೆ? 12ನೇ ಪ್ರಶ್ನೆ, ಈ ರಾಜ್ಯಗಳ ಗಡಿಗಳು, ಬಿ ಪರ್ವತ, ನದಿ, ಮೈದಾನಗಳು, ಸಿ ಜನಸಂಖ್ಯೆ, ಡಿ ರಸ್ತೆಗಳು ಮಾತ್ರ. ಯಾವ್ದು ಹೇಳ್ರಿ 12ನೇ ಪ್ರಶ್ನೆ ಸರಿಯಾದ ಉತ್ತರ? ಬಿ ಪರ್ವತ, ನದಿ, ಮೈದಾನಗಳು. ನೈಸರ್ಗಿಕ ನಕ್ಷೆಯಲ್ಲಿ ಕೆಳಗಿನ ಯಾವುದು ತೋರಿಸಲಾಗುತ್ತದೆ ಅಂದರೆ ಪರ್ವತ, ನದಿ, ಮೈದಾನಗಳು. ಓಕೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ 13ನೇದ್ದು, ಹಿಮದಿಂದ ಆವೃತ ಪ್ರದೇಶಗಳನ್ನು ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ತೋರಿಸುತ್ತಾರೆ? ಹಿಮದಿಂದ ಆವೃತ ಪ್ರದೇಶಗಳನ್ನು ಸಾಮಾನ್ಯವಾಗಿ ಯಾವ ಬಣ್ಣದಿಂದ ತೋರಿಸುತ್ತಾರೆ ಅಂದ್ರೆ ಬಿಳಿ, ನೀಲಿ, ಹಸಿರು, ಕಂದು. 4ರಲ್ಲಿ 1 ಅದು ಯಾವುದು ಹೇಳಿ? 13ನೇದ್ದು ಸರಿಯಾದ ಉತ್ತರ ಬಿಳಿ, ಎ ಸರಿಯಾದ ಉತ್ತರ. ಓಕೆ. ಅದೇ ರೀತಿಯಾಗಿ 14ನೇದ್ದು, ಗ್ಲೋಬನ ಪ್ರಮುಖ ಲಕ್ಷಣ ಯಾವುದು? ಎ ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ, ಕೇವಲ ಭಾರತದ ಚಿತ್ರವಿದೆ, ಸಿ ಕಾಗದದಿಂದ ಮಾತ್ರ ಮಾಡಿರುತ್ತಾರೆ, ಡಿ ಅದು ಸಮತಟ್ಟಾಗಿದೆ. ಗ್ಲೋಬ್ನ ಪ್ರಮುಖ ಲಕ್ಷಣ ಯಾವುದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಆನ್ಸರ್ ಎ ಆಗುತ್ತೆ. ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ. ಓಕೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅಂಡ್ 15ನೇ ಪ್ರಶ್ನೆ, ನಕ್ಷೆಗಳನ್ನು ಬಳಸುವ ಮುಖ್ಯ ಉದ್ದೇಶ ಯಾವುದು? ಮನರಂಜನೆಗಾಗಿ ಮಾತ್ರ, ಸ್ಥಳ, ದಿಕ್ಕು ಮತ್ತು ದೂರು ತಿಳಿಯಲು, ಸಿ ಅಡುಗೆ ಕಲಿಯಲು, ಡಿ ಸಂಗೀತ ಕಲಿಯಲು. ನಕ್ಷೆಗಳು ಬಳಸುವ ಮುಖ್ಯ ಉದ್ದೇಶ ಯಾವುದು ಹೇಳ್ರಿ? ಸ್ಥಳ, ದಿಕ್ಕು ಮತ್ತು ದೂರನ್ನು ತಿಳಿಯಲು ಮತ್ತೆ ಅಡಿಗೆ ಕಲಿಯಲು, ಸಂಗೀತ ಕಲಿಯಲು ಅಲ್ರಿ. ಓಕೆನಾ? ಓಕೆ. ಇಲ್ಲಿ ಕೀ ಆನ್ಸರ್ಗಳು ಇದಾವೆ, ಒಂದ್ಸಲ ನೋಡಿಕೊಳ್ಳಿ. ಫೈನಲ್ ಆಗಿ ಓಕೆನಾ? ಈ ಒಂದು MCQಗಳನ್ನು ಇಲ್ಲಿ ಮುಕ್ತಾಯವಾಗಿತ್ತು. ಸೊ ಅದೇ ರೀತಿಯಾಗಿ ನೋಡಿ, ನೀವು ಈಗ ಏನಪ್ಪಾ ಅಂದ್ರ ನಾ ರೀಡಿಂಗ್ ಮಾಡಿದ್ದು ಕೇಳಿರ್ತೀರಿ. ಓಕೆನಾ? ಕೇಳಿದ ಮೇಲೆ ನಂತರ ನೀವೇನ್ ಮಾಡಬೇಕು, ಮತ್ತೆ ನೀವು ಕೂಡ ರೀಡಿಂಗ್ ಮಾಡಬೇಕು. ಓಕೆನಾ? ನೀವು ಕೂಡ ರೀಡ್ ಮಾಡಬೇಕು, ಆಮೇಲೆ MCQಗಳನ್ನ ನೋಡಿಕೊಳ್ಳಬೇಕು. ಈ ಒಂದು MCQಗಳನ್ನ ನೋಡ್ಕೋಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ, ನಿಮ್ಗೆ 2 ಬೇರೆ ರೀಡಿಂಗ್ ಆದಂಗ ಆಗುತ್ತೆ. ಒಂದು ಬೇರೆ ರೀಡಿಂಗ್ ನಾವು ಹೇಳಿದ್ದನ್ನು ಕೇಳಿದ್ದನ್ನು ಮತ್ತೆ ರೀಡಿಂಗ್ ಮಾಡ್ತೀರಿ, ನಂತರ MCQಗಳನ್ನ ಬಿಡಿಸುತ್ತಾ ಹೋಗ್ತೀರಿ, ಅಲ್ಲಿ ಪರ್ಫೆಕ್ಟ್ ಆಗುತ್ತೀರಿ. ಓಕೆನಾ? ಓಕೆ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.